ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ನೀವು ಏನೇನು ಕಲಿಯಬೇಕು, ಯಾವುದನ್ನೆಲ್ಲ ಅರ್ಥ ಮಾಡಿಕೊಳ್ಳಬೇಕು, ಏನೇನು ಮಾಡಬೇಕು ಎಂದು ಕೇಳಿದರೆ 1000 ಬಾರಿ ಯೋಚಿಸಬೇಕಾಗುತ್ತದೆ. ಎಷ್ಟೇ ಯೋಚನೆ ಮಾಡಿದರೂ ನಮಗೆ ಒಂದಷ್ಟು ಸಿದ್ಧ ಸೂತ್ರಗಳು ಹೊಳೆಯುತ್ತದೆ ಎಂದು ಹೇಳುವಂತಿಲ್ಲ. ಪ್ರತಿ ಬಾರಿಯೂ ನಾವು ಏನಾದರೂ ಹೊಸದನ್ನು ಕಲಿಯುತ್ತಾ ಹೊಸ ಅಂಶಗಳನ್ನು ಅರ್ಥ ಮಾಡಿಕೊಳ್ಳುತ್ತಲೇ ಇರುತ್ತೇವೆ. ಆದರೆ ಚಾಣಕ್ಯ ಒಂದಷ್ಟು ನೀತಿ ಬೋಧನೆಗಳನ್ನು ನಮಗೆ ತೆರೆದಿಟ್ಟಿದ್ದಾನೆ. ಆತನ ನೀತಿ ಪಾಠದಿಂದ ಕೆಲವೊಂದಿಷ್ಟು ಅಂಶಗಳನ್ನು ನಾವು ಕಲಿಯಬಹುದು. ತನ್ನ ಪಾಂಡಿತ್ಯ, ಬುದ್ಧಿವಂತಿಕೆ ಮತ್ತು ಸಾಮರ್ಥ್ಯದಿಂದಾಗಿ ಭಾರತೀಯ ಇತಿಹಾಸ ಹಾದಿಯನ್ನು ಬದಲಿಸಿದ ಮಹಾನ್ ವ್ಯಕ್ತಿ ಅಂದರೆ ಅದು ಚಾಣಕ್ಯ. ಚಾಣಕ್ಯನು ಚಾಣಕ್ಯ ನೀತಿ ಅಥವಾ ಚಾಣಕ್ಯ ನೀತಿಶಾಸ್ತ್ರ ಎಂಬ ಪುಸ್ತಕವನ್ನು ಬರೆದಿದ್ದಾನೆ. ಇದರಲ್ಲಿ ತನ್ನ ಜೀವನಕ್ಕೆ ಅರ್ಥಪೂರ್ಣ ತಿರುವು ನೀಡುವಂತಹ ವಿಷಯಗಳನ್ನು ಹೇಳಲಾಗಿದೆ. ಸುಮಾರು 2400 ವರ್ಷಗಳ ಹಿಂದಿನ ವಿವಿಧ ಸಿದ್ಧಾಂತಗಳ ಬಗ್ಗೆ ಅದು ಹೇಳುತ್ತದೆ. ಇದು ಪ್ರಸ್ತುತ ಕಾಲದಲ್ಲಿಯೂ ಸಹ ಸರಿ ಎನಿಸುತ್ತದೆ. ನೀವು ನಿಮ್ಮ ಜೀವನದಲ್ಲಿ ಸರಿಯಾದ ಮಾರ್ಗದಲ್ಲಿ ಬದುಕು ಸಾಗಿಸಲು ಈ ಅಂಶಗಳು ಸಹಕಾರಿಯಾಗಬಹುದು. ಪ್ರತಿಯೊಬ್ಬರು ಕೂಡ ತಮ್ಮ ಜೀವನದಲ್ಲಿ ಇದನ್ನು ಅಳವಡಿಸಿಕೊಂಡರೆ ಬದುಕು ಇನ್ನಷ್ಟು ಚೆನ್ನಾಗಿರುತ್ತದೆ. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಶಿಕ್ಷಣ ಅಥವಾ ಜ್ಞಾನವನ್ನು ಯಾವತ್ತೂ ಪಡೆಯುತ್ತಲೇ ಇರಬೇಕು. ಎಷ್ಟು ಸಾಧ್ಯವೋ ಅಷ್ಟು, ಯಾವಾಗಲೆಲ್ಲ ಸಾಧ್ಯವೋ ಆವಾಗೆಲ್ಲ ಜ್ಞಾನವೃದ್ಧಿಯ ಅವಕಾಶವನ್ನು ನಾವು ಕಳೆದುಕೊಳ್ಳಬಾರದು. ಯಾಕೆಂದರೆ ಕೆಟ್ಟ ಸಂದರ್ಭದಲ್ಲಿ ನಮಗೆ ಸರಿಯಾದ ದಾರಿ ತೋರಲು ನೆರವಾಗುವ ಒಂದು ಮುಖ್ಯ ಅಂಶ ಶಿಕ್ಷಣ ಮತ್ತು ನಮ್ಮ ಜ್ಞಾನ. ಅದರಿಂದಲೇ ಜ್ಞಾನ ನಮ್ಮ ನಿಜವಾದ ಸಂಪತ್ತು, ನಮ್ಮ ನಿಜವಾದ ಜೊತೆಗಾರ ಎಂದು ಹೇಳುವುದು. ಜ್ಞಾನವು ಯೌವನ ಮತ್ತು ಸೌಂದರ್ಯವನ್ನು ಕೂಡ ಸೋಲಿಸಬಲ್ಲದು. ಚಾಣಕ್ಯ ಹೇಳಿರುವ ಪ್ರಕಾರ ನಿಮ್ಮ ಗೌಪ್ಯ ಮತ್ತು ರಹಸ್ಯ ವಿಚಾರಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಏಕೆಂದರೆ ಯಾವಾಗ ನಿಮ್ಮ ಜೊತೆಗೆ ಮತ್ತೊಬ್ಬ ವ್ಯಕ್ತಿಗೆ ದ್ವೇಷ ಹುಟ್ಟುತ್ತದೆಯೋ, ಆತ ಸಿಟ್ಟಾಗುತ್ತಾನೆಯೋ, ಅಂದು ನಿಮ್ಮ ಎಲ್ಲ ವಿಚಾರಗಳನ್ನು ಆತ ಬಾಯಿ ಬಿಡಬಹುದು. ಯಾವುದೇ ಕಾಳಜಿ ಇಲ್ಲದೆ ಬೇಜವಾಬ್ದಾರಿಯಿಂದ ವರ್ತಿಸಬಹುದು. ಅದರಿಂದ ನಿಮ್ಮ ಗೌರವಕ್ಕೆ ಕುಂದುಕೊರತೆ ಉಂಟಾಗಬಹುದು. ಸಾಮಾನ್ಯವಾಗಿ ನಾವು ಕಳೆದು ಹೋದ ದಿನಗಳ ಬಗ್ಗೆ ನೆನಪು ಮಾಡಿಕೊಳ್ಳುವುದನ್ನು ಇಷ್ಟಪಡುವುದಿಲ್ಲ. ಬದಲಾಗಿ ಭವಿಷ್ಯದ ಬಗ್ಗೆ ಚಿಂತಿಸುತ್ತಾ ದಿನವನ್ನು ಕಳೆಯುತ್ತೇವೆ. ಇದು ಕೂಡ ಸರಿಯಲ್ಲ ಎಂದು ಹೇಳುತ್ತಾರೆ ಚಾಣಕ್ಯ. ಕೇವಲ ಕಳೆದು ಹೋದ ದಿನಗಳನ್ನು ನೆನೆಯುವುದು ಅಥವಾ ಭವಿಷ್ಯದ ಬಗ್ಗೆ ಚಿಂತಿಸುವುದು ಎರಡೂ ಅಷ್ಟೊಂದು ಸೂಕ್ತವಲ್ಲ. ಬದಲಾಗಿ ಇಂದಿನ ದಿನವನ್ನು ಅರ್ಥಪೂರ್ಣಗೊಳಿಸಿ ಭವಿಷ್ಯಕ್ಕಾಗಿ ಅಡಿಪಾಯವನ್ನು ಗಟ್ಟಿಗೊಳಿಸಬೇಕು. ಒಬ್ಬ ವ್ಯಕ್ತಿಯು ತನ್ನ ಕಾರ್ಯಗಳಿಗೆ ಬದ್ಧನಾಗಿರಬೇಕು. ಅದೃಷ್ಟವನ್ನು ನಂಬಿ ಕೂರುವುದಲ್ಲ. ಯಾರು ಕೂಡ ಹುಟ್ಟಿನಿಂದ ಶ್ರೇಷ್ಠರಲ್ಲ ಎಂಬುದನ್ನು ನೆನಪಿನಲ್ಲಿಡಬೇಕು. ಪ್ರತಿಯೊಂದು ಗೆಳೆತನದ ಹಿಂದೆಯೂ ಒಂದಲ್ಲ ಒಂದು ಸ್ವಾರ್ಥ ಅಡಗಿರುತ್ತದೆ. ಅದು ಒಳ್ಳೆಯದು ಆಗಿರಬಹುದು ಅಥವಾ ಕೆಟ್ಟದ್ದು ಆಗಿರಬಹುದು. ಆದರೆ ಇದು ಕಹಿ ಸತ್ಯವೇ ಆಗಿದೆ ಎಂದು ಚಾಣಕ್ಯ ಹೇಳುತ್ತಾನೆ. ನೀವು ಒಮ್ಮೆ ಒಂದು ಕೆಲಸ ಆರಂಭಿಸಿದ ಮೇಲೆ ಆ ಕೆಲಸವನ್ನು ಸೋಲಿನ ಭಯದಿಂದ ಅರ್ಧಕ್ಕೆ ನಿಲ್ಲಿಸಬಾರದು. ಪ್ರಯತ್ನ ಪಡಿ. ನೀವು ಸೋಲುಂಡರೂ ಅದರಿಂದ ಏನು ಕಲಿತು ಪಡೆದು ಮತ್ತೆ ಕೆಲಸ ಮಾಡಲು ಸಾಧ್ಯವಾಗುತ್ತದೆ. ಪ್ರಯತ್ನವು ನಿಮಗೆ ಒಂದು ದಿನ ದೊಡ್ಡ ಯಶಸ್ಸನ್ನು ತಂದುಕೊಡುತ್ತದೆ ಎಂಬುದು ಸದಾ ನೆನಪಿನಲ್ಲಿರಬೇಕು. ನಿಮ್ಮ ಮಗುವಿಗೆ ಉತ್ತಮ ಜೀವನ ಶಿಸ್ತು ಕಲಿಸಬೇಕು ಎಂದಾದರೆ 5ನೇ ವರ್ಷದ ತನಕ ಸಾಧ್ಯವಾದಷ್ಟು ಪ್ರೀತಿಯನ್ನು ಕೊಡಿ. ಆನಂತರ 10 ವರ್ಷದ ತನಕ ತಪ್ಪುಗಳಿಗೆ ಶಿಕ್ಷಿಸಿ. 16 ವರ್ಷದ ಬಳಿಕ ಮಕ್ಕಳನ್ನು ಗೆಳೆಯರಂತೆ ಕಾಣಿರಿ. ಅದರಿಂದ ನಿಮ್ಮ ಮಗು ಎಲ್ಲವನ್ನೂ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಸಾಧ್ಯವಾಗುತ್ತದೆ. ಸರಿಯಾದ ದಾರಿ ತೋರಲು ನಿಮಗೂ ಸುಲಭವಾಗುತ್ತದೆ. ಚಾಣಕ್ಯ ನೀತಿಯ ಪ್ರಕಾರ ಇತರರ ತಪ್ಪುಗಳಿಂದ ಕಲಿಯುವ ವ್ಯಕ್ತಿಯು ತನ್ನ ಜೀವನದಲ್ಲಿ ಎಂದಿಗೂ ಸೋಲನ್ನು ಎದುರಿಸುವುದಿಲ್ಲ. ನೀವು ಯಶಸ್ವಿಯಾಗಲು ಬಯಸಿದರೆ ಇತರ ಜನರ ಅನುಭವಗಳ ಲಾಭವನ್ನು ಪಡೆಯಲು ಹಿಂಜರಿಯಬೇಡಿ. ಅವರು ಮಾಡಿದ ತಪ್ಪುಗಳಿಂದ ನೋಡಿ ನಾನು ಹೇಗೆ ಸರಿಯಾಗುವುದು ಎಂಬ ಯೋಚನೆ ನಿಮ್ಮ ತಲೆಯಲ್ಲಿ ಬರಬೇಕು. ಆಗ ಯಶಸ್ಸು ಖಂಡಿತ ಸಿಗುತ್ತದೆ. ಯಾವಾಗಲೂ ನಿಮ್ಮಂತೆಯೇ ಒಂದೇ ರೀತಿಯ ಮನಸ್ಥಿತಿಯನ್ನು ಹೊಂದಿರುವವರೊಂದಿಗೆ ಸ್ನೇಹಿತರಾಗಿರಬೇಕು. ಅರೆಬುದ್ಧಿವಂತರ ಜೊತೆಗಿನ ಸ್ನೇಹ ಹೆಚ್ಚು ಕಾಲ ಉಳಿಯುವುದಿಲ್ಲ. ಆಡು, ಹುಲಿ ಮತ್ತು ಹಾವುಗಳು ಪರಸ್ಪರ ಸ್ನೇಹಿತರಾಗಲು ಸಾಧ್ಯವೇ ಇಲ್ಲ. ಹಾಗೆಯೇ ನಿಮ್ಮ ಸ್ವಭಾವಕ್ಕೆ ವಿರುದ್ಧವಾದ ಜನರೊಂದಿಗೆ ಸ್ನೇಹವನ್ನು ಬೆಳೆಸಬೇಡಿ. ಸ್ನೇಹವು ಸಮಾನ ವಯಸ್ಕರೊಂದಿಗೆ ಮಾತ್ರ ಇರಬೇಕು. ಇಲ್ಲದಿದ್ದರೆ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಉಂಟಾಗುತ್ತದೆ. ಚಾಣಕ್ಯನ ಪ್ರಕಾರ ತ್ಯಾಗ ಮಾಡದ ಸಂಪತ್ತು ನಿಷ್ಪ್ರಯೋಜಕವಾಗಿದೆ. ಏಕೆಂದರೆ ದಾನವು ಯಾವಾಗಲೂ ಸಂಪತ್ತಿಗಿಂತ ಶ್ರೇಷ್ಠವಾಗಿರಬೇಕು. ನೀವು ಹಣಕ್ಕಾಗಿ ನಿಮ್ಮ ಶತ್ರುಗಳೊಂದಿಗೆ ಹೋರಾಡಬೇಕು. ಕೆಲವೊಮ್ಮೆ ನೀವು ನಿಮ್ಮ ಅಹಂಕಾರವನ್ನು ಕೂಡ ರಾಜಿ ಮಾಡಿಕೊಳ್ಳಬೇಕು. ಅದಕ್ಕಾಗಿ ಹಣದ ಕಡೆಗೆ ಆಕರ್ಷಿತರಾಗುವುದು ಮೂರ್ಖತನ. ಇದನ್ನು ಮಾಡುವ ವ್ಯಕ್ತಿ ತನ್ನ ಗುರುತನ್ನು ಕಳೆದುಕೊಳ್ಳುತ್ತಾನೆ ಮತ್ತು ಗೌರವವನ್ನು ಕೂಡ ಉಳಿಸಿಕೊಳ್ಳುವುದಿಲ್ಲ ಎಂದು ಚಾಣಕ್ಯ ಹೇಳುತ್ತಾರೆ. ಸಮಾಜದಲ್ಲಿ ಹಣಕ್ಕಿಂತ ಅಮೂಲ್ಯವಾದ ವಸ್ತುಗಳಿವೆ. ಗೆಲ್ಲಲು ಅವುಗಳನ್ನು ಅನುಸರಿಸಿ.
ಆಚಾರ್ಯ ಚಾಣಕ್ಯರ ಪ್ರಕಾರ ಯೋಚಿಸದೆ ಕೆಲಸ ಮಾಡುವವರು ಎಂದಿಗೂ ಯಶಸ್ಸನ್ನು ಸಾಧಿಸಲು ಸಾಧ್ಯವೇ ಇಲ್ಲ. ಏಕೆಂದರೆ ಯಶಸ್ಸನ್ನು ಸಾಧಿಸಲು ತಂತ್ರವನ್ನು ರೂಪಿಸಬೇಕು. ಅದೇ ಆಧಾರದ ಮೇಲೆ ಕೆಲಸವನ್ನು ಮಾಡಬೇಕು. ನೀವು ಜೀವನದಲ್ಲಿ ಯಶಸ್ವಿಯಾಗಲು ಬಯಸಿದರೆ ಮೊದಲು ನಿಮ್ಮ ಗುರಿಯನ್ನು ಹೊಂದಿಸಿ. ಆ ಗುರಿಯನ್ನು ಸಾಧಿಸಲು ಯೋಜನೆಯನ್ನು ಮಾಡಿ. ಯೋಜನೆಯನ್ನು ರೂಪಿಸುವುದು ನಿಮ್ಮ ಗುರಿಯನ್ನು ಸಾಧಿಸುವ ರೀತಿಯಲ್ಲಿ ಬರುವ ಸಮಸ್ಯೆಗಳನ್ನು ನಿಭಾಯಿಸಲು ಸಹಾಯ ಮಾಡುತ್ತದೆ. ನೀವು ಯೋಚಿಸದೆ ಕೆಲಸ ಮಾಡಿದರೆ ಸಮಸ್ಯೆ ಬಂದಾಗ ಅದನ್ನು ಎದುರಿಸಲು ಪರಿಹಾರವನ್ನು ಹುಡುಕುವಲ್ಲಿಯೇ ಸಮಯ ವ್ಯರ್ಥವಾಗುತ್ತದೆ. ಚಾಣಕ್ಯ ನೀತಿಯ ಪ್ರಕಾರ ನಿರ್ದೇಶನವಿಲ್ಲದೆ ಕೆಲಸ ಮಾಡುವವರಿಗೆ ಎಂದಿಗೂ ಯಶಸ್ಸು ಸಿಗುವುದಿಲ್ಲ. ಚಾಣಕ್ಯರು ಯಾವಾಗಲೂ ಯಶಸ್ಸಿಗೆ ಶಿಸ್ತು ಮತ್ತು ಸ್ವಯಂ ನಿಯಂತ್ರಣ ಅತ್ಯಗತ್ಯ ಎಂದು ನಂಬಿದ್ದರು. ತನ್ನ ಆಸೆಗಳನ್ನು ನಿಯಂತ್ರಿಸುವ ಮತ್ತು ಗುರಿಯತ್ತ ಗಮನ ಹರಿಸುವ ವ್ಯಕ್ತಿ ಮಾತ್ರ ಯಶಸ್ಸನ್ನು ಸಾಧಿಸಬಹುದು ಎಂದು ಅವರು ಹೇಳುತ್ತಾರೆ. ರಾತ್ರಿ ತಡವಾಗಿ ಮಲಗುವುದು ಮತ್ತು ಬೆಳಗ್ಗೆ ತಡವಾಗಿ ಏಳುವುದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇದು ವೃತ್ತಿ ಜೀವನಕ್ಕೂ ತುಂಬ ಹಾನಿಕಾರಕ. ಬೇಗ ಮಲಗಿ ಬೇಗ ಏಳುವುದು ಯಶಸ್ಸಿನ ಮೊದಲ ಮೆಟ್ಟಿಲು ಎನ್ನುತ್ತಾರೆ ಚಾಣಕ್ಯ. ಬೆಳಗ್ಗೆ ಬೇಗ ಏಳುವುದರಿಂದ ಸಮಯಕ್ಕೆ ಸರಿಯಾಗಿ ಕೆಲಸ ಮುಗಿಸಲು ಅನುಕೂಲಕರವಾಗಿರುತ್ತದೆ. ಸಮಯಕ್ಕೆ ಬೆಲೆ ಕೊಡದವನನ್ನು ಸಮಯ ಗೌರವಿಸುವುದಿಲ್ಲ. ಇದು ಕೇವಲ ವಾಕ್ಯವಲ್ಲ, ಬದಲಿಗೆ ಇದು ಪ್ರತಿಯೊಬ್ಬರ ಜೀವನಕ್ಕೂ ಅನ್ವಯಿಸುತ್ತದೆ. ಸಮಯವು ಬಹಳ ಅಮೂಲ್ಯವಾಗಿದೆ. ಆದ್ದರಿಂದ ಅದನ್ನು ಬುದ್ಧಿವಂತಿಕೆಯಿಂದ ಬಳಸಿ. ಯಾವುದೇ ಕೆಲಸವನ್ನು ನಾಳೆಯವರೆಗೆ ಮುಂದೂಡಬೇಡಿ. ನೀವು ಯಶಸ್ಸನ್ನು ಸಾಧಿಸಲು ಬಯಸಿದರೆ ಟೈಮ್ ಟೇಬಲನ್ನು ಅನುಸರಿಸಿ. ನಿಮ್ಮ ಮೇಲೆ ನಿಮಗೆ ಮೊದಲು ನಂಬಿಕೆ ಇರಬೇಕು. ಆ ನಂಬಿಕೆ ನಿಮ್ಮನ್ನು ಮತ್ತೊಂದು ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಆಚಾರ್ಯ ಚಾಣಕ್ಯರ ಸಂದೇಶದಲ್ಲೂ ಈ ಅಂಶ ಎದ್ದು ಕಾಣುತ್ತದೆ. ಆತ್ಮವಿಶ್ವಾಸ, ದೃಢ ನಂಬಿಕೆ ಮನುಷ್ಯರ ನಿಜವಾದ ಒಡನಾಡಿಗಳು ಎಂದು ಆಚಾರ್ಯರು ಪರಿಗಣಿಸಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಮೊದಲು ನಿಮ್ಮ ಮೇಲೆ ನಂಬಿಕೆ ಇಟ್ಟುಕೊಳ್ಳಬೇಕು. ಇದು ನಿಮ್ಮ ಜೀವನವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ನಮ್ಮೊಂದಿಗೆ ನಾವು ಮೊದಲು ಮಾತನಾಡಿಕೊಳ್ಳಬೇಕು. ನಮ್ಮೊಂದಿಗೆ ನಾವು ಮೊದಲು ಸ್ನೇಹ ಬೆಳೆಸಿಕೊಳ್ಳಬೇಕು. ಈ ಸ್ನೇಹ, ನಂಬಿಕೆ ಬದುಕಿಗೆ ಧೈರ್ಯವನ್ನು ತರುತ್ತದೆ. ವೀಕ್ಷಕರೇ, ಚಾಣಕ್ಯರ ಈ ಒಂದಿಷ್ಟು ನೀತಿ ಬೋಧನೆಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಲೈಫ್ ಮಾತ್ರ ಅದ್ಭುತವಾಗಿರುತ್ತದೆ. ಇದೇ ರೀತಿಯ ಇನ್ನಷ್ಟು ಕುತೂಹಲಕಾರಿ ವಿಡಿಯೋಕ್ಕಾಗಿ ಯುವ ಸ್ಟೋರಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.